ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಮಹಾಶಿವರಾತ್ರಿ ಹಬ್ಬಕ್ಕೆ ಯಾವ ರೀತಿ ತಂಬಿಟ್ಟು ಮಾಡ್ತೀವಿ ನಮ್ಮ ಮನೇಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ಹೆಸರು ಕಾಳು ತಂಬಿಟ್ಟು ಮಾಡ್ತಾರೆ, ಅಂದರೆ ಬರೀ ಹೆಸರು ಕಾಳು ತಂಬಿಟ್ಟು ಕೂಡ ಮಾಡ್ತಾಯಿದ್ರು. ಬಟ್ ಈ ವರ್ಷ ಹೆಸರು ಕಾಳು ಜೊತೆಯಲ್ಲೇ ಕಡಲೆ ಬೀಜ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ ಅಮ್ಮ. ಸೊ ನೋಡಿ, ಫಸ್ಟು ಹೆಸರು ಕಾಳನ್ನ ಈ ರೀತಿ ಹುರ್ಕೋಬೇಕು. ಮೇನ್ ಇದು ಹುರ್ಕೊಳ್ಳೋದ್ರಲ್ಲೇ ಇರುತ್ತೆ ಟೇಸ್ಟು. ತುಂಬ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವಾಗ ಆಗಿದೆ. ಹೆಸ್ರು ಕಾಳು ಹುರ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಅದೇ ಥರ 3 ಬ್ಯಾಚಾಗಿ ಮಾಡಿಕೊಂಡ್ರು. ಈ ಲೋಟದಲ್ಲಿ 4 ಲೋಟ ಹೆಸರು ಕಾಳು ತೊಗೊಂಡಿದ್ದಾರೆ, 3 ಲೋಟ ಕಡಲೆ ತೊಗೊಂಡಿದ್ದಾರೆ, ಮತ್ತು 2.5 ಲೋಟ ಕಡಲೆ ಬೀಜನ ತೊಗೊಂಡಿದ್ದಾರೆ. ಆಮೇಲೆ 1 ಲೋಟ ಅಕ್ಕಿ ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಅಕ್ಕಿನೂ ಫ್ರೈ ಮಾಡಿಕೊಂಡು ಹೆಸರು ಕಾಳು, ಕಡಲೆ, ಅಕ್ಕಿನ ಫ್ಲೋರ್ ಮಿಲ್ಲಿಗೆ ಕೊಟ್ಟು ಮಾಡಿಸ್ಕೊಂಬರ್ಬೇಕು, ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಈ ಥರ ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಶಿವರಾತ್ರಿ ಅಂದಿದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ? ಶಿವರಾತ್ರಿ ಅಂದಿದ ತಕ್ಷಣ ನಮಗೆ ಉಪವಾಸ ನೆನಪಾಗುತ್ತೆ, ತಂಬಿಟ್ಟು, ರವೆ ಉಂಡೆ, ಮತ್ತು ಅವತ್ತಿನ ದಿವಸ ಬರೀ ಕಡಲೆ ತಂಬಿಟ್ಟು ಮಾಡ್ತಾರೆ, ಅದಕ್ಕೆ ಕಾಯಲ್ಲಿ ಹಾಕ್ಕೊಂಡು ತಿನ್ನೋದು, ಉಪವಾಸ ಇರೋದು ಅಲ್ವಾ? ಸೊ ನೋಡಿ, ಇವಾಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಬೇಕು. ಇದನ್ನೆಲ್ಲ ಮಿಲ್ಲಿಗೆ ಕೊಟ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಬರ್ಬೇಕು. ನೋಡಿ, ಇದು ಕಡಲೆ ಬೀಜನೂ ಕೂಡ ತುಂಬ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜನ ಹುರ್ಕೊಂಡು ಅದನ್ನು ಸಿಪ್ಪೆ ತಕ್ಕೋಬೇಕು. ಸಿಪ್ಪೆ ತಕ್ಕೊಂಡು ತರಿಯಾಗಿ ಪುಡಿ ಮಾಡಿಟ್ಕೋಬೇಕು. ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದಾದಮೇಲೆ ಕಡಲೆ ಬೀಜನ ಮನೇಲೇ ಮಿಕ್ಸಿಗೆ ಹಾಕ್ಕೊಂಡು ಸೇರಿಸ್ಕೋಬೇಕು. ಮತ್ತು ಒಂದು ಹೋಳು ಕೊಬ್ಬರಿನ ತುರಿದಿಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಕಡಲೆ ಬೀಜ ಆಗಿದೆ. ಇವಾಗೆಲ್ಲ ಅಮ್ಮ ತೆಗಿತಾ ಇದ್ದಾರೆ ಸಿಪ್ಪೆನ. ಸೊ ನೀವೆಲ್ಲ ಯಾವ ರೀತಿ ಆಚರಿಸ್ತೀರಾ ಮಹಾಶಿವರಾತ್ರಿನ? ಸೊ ನಾವೆಲ್ಲ ಸಂಜೆ ಪೂಜೆ ಮಾಡೋದು. ಸಂಜೆ ಲಿಂಗು ಅಭಿಷೇಕ ಮಾಡಿ, ಪೂಜೆ ಮಾಡಿ, ಫ್ರೂಟ್ಸ್ ತಿಂದು ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ಇಲ್ಲಿ ಬೆಲ್ಲದ ಪಾಕ ಇಟ್ಕೋಬೇಕು ನೀರಿಗೆ. ಇದು 3/4 kg ಬೆಲ್ಲ ತೊಗೊಂಡಿದ್ದಾರೆ ಅಮ್ಮ. ಇದು ತುಂಬ ಗಟ್ಟಿ ಪಾಕ ಬರೋದೇನು ಬೇಡ, ಒಂದೇಳೆ ಪಾಕ ಬಂದರೂ ಆಯಿತು, ಇಲ್ಲ ಅದಕ್ಕಿಂತ ಕರಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಇಲ್ಲಾಂದರೆ ತುಂಬ ಗಟ್ಟಿಗಾಗ್ಬಿಡುತ್ತೆ ತೊಮಟ. ನೋಡಿ, ಇವಾಗ ಕುದೀತಾ ಇದೆ. ಇನ್ನು ಸ್ವಲ್ಪ ಕುದ್ರೆ ಆಯಿತು, ಅಷ್ಟು ಪಾಕ ಸಾಕಾಗುತ್ತೆ. ಮತ್ತು ಎಲ್ಲ ಆದಮೇಲೆ ಈ ಥರ ಹಿಟ್ಟನ್ನ ಜರಡಿ ಮಾಡ್ಕೊತಿದ್ದಾರಮ್ಮ. ಒಂದ್ಸರಿ ಜರಡಿ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು, ಕೊಬ್ಬರಿ, ಕಡಲೆ ಬೀಜದ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲದಲ್ಲಿ ಇಟ್ಕೊಂಡು ಕಲಿಸ್ಕೊತಾ ಇದ್ದಾರೆ. ಎಲ್ಲ ಒಂದೇ ಸತಿ ಬೆಲ್ಲದಾಳು ಹಾಕ್ಕೊಂಡು ಕಲಿಸ್ಕೊಳ್ಳಲ್ಲ. ಸೊ ಶಿವರಾತ್ರಿ ಹಬ್ಬಕ್ಕೆ ನೀವೆಲ್ಲ ಏನು ಸ್ಪೆಷಲ್ ಮಾಡ್ತೀರಾ ಮನೇಲಿ? ನಾವೆಲ್ಲ ಸಂಜೆ ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಶಿವರಾತ್ರಿ ಹಬ್ಬದ ದಿನ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಡ್ತಾ ಇರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗ್ರೀನ್ ಕಲರ್ ಆಗುತ್ತೆ ತಂಬಿಟ್ಟು, ಹೆಸರು ಕಾಳು ಜಾಸ್ತಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಬರುತ್ತೆ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಥರ ತಂಬಿಟ್ಟು ಟ್ರೈ ಮಾಡಿಲ್ಲ, ದಯವಿಟ್ಟು ಈ ಥರ ಒಂದ್ಸಲ ತಂಬಿಟ್ಟು ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ತಂಬಿಟ್ಟು ರೆಡಿ ಆಯಿತು. ನೋಡಿ, ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಿಟ್ಕೋಬೇಕು. ಒಂದಾದ್ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಾರ್ಮಲಾಗಿ ಎಲ್ಲರೂ ಕಡಲೆ ತೊಮಟ ಮಾಡ್ತಾ ಇರ್ತೀರಲ್ವ, ಸೊ ಈ ಸಲ ಹೆಸರು ಕಾಳು ತೊಮಟ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇವಾಗ ರೆಡಿಯಾಗಿದೆ ತಂಬಿಟ್ಟು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕ್ಕಳಿಗೂ ಅಷ್ಟೇ ಈ ಥರ ತಂಬಿಟ್ಟು ತುಂಬಾ ಇಷ್ಟ ಆಗುತ್ತೆ. ಕಡಲೆ ಬೀಜ ಎಲ್ಲ ಮಧ್ಯ ಸಿಗ್ತಾ ಇರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಂ ನಮಃ ಶಿವಾಯ.